ಇವತ್ತು ತಾರೀಕು 17 ಮಾರ್ಚ್ 2026. ಈಗ ನಮ್ಮ ಅಂಗಾರ ಸುಬ್ರಹ್ಮಣ್ಯಂ ವಾಷಿಂಗ್ಟನ್ DC ಕಳಿಸಿದಂಥ ಸ್ಕಂದ ಷಟ್ಕಂ, ಸುಬ್ರಹ್ಮಣ್ಯ ಸ್ಕಂದ ಅಂತ ಹೇಳ್ತೇವೆ, ಸುಬ್ರಹ್ಮಣ್ಯನಿಗೆ ಸುಬ್ರಹ್ಮಣ್ಯ ಷಟ್ಕಂ, ಇದನ್ನು ಹೇಳಲಿಕ್ಕಿದ್ದೇನೆ. ಮೊದಲನೇ ಶ್ಲೋಕ. ಸ್ಕಂದಂ ವಂದೇ ಶಿವಾಜ್ಞಂ ವಿಶಾಖಂ ಸರ್ವಭೂತಾನಾಂ ಸ್ವಾಮಿನಂ ಕೃತ್ತಿಕಾಸುತಂ ಸದಾ ಬಾಲಂ ಜಟಾಧಾರಂ ಸ್ಕಂದಂ ವಂದೇ ಶಿವಾಜ್ಞಂ. ಶ್ಲೋಕ 2. ಷಣ್ಮುಖಂ ಪಾರ್ವತೀಸುತಂ ಕೃತ್ತಿಕಾಸುತಂ ಜ್ಞಾನಶಕ್ತಿಧರಂ ಸದಾ ಬಾಲರೂಪಿಣಂ ಷಣ್ಮುಖಂ ಪಾರ್ವತೀಸುತಂ ವಂದೇ ಶಿವಾಜ್ಞಂ. ಶ್ಲೋಕ 3. ಸುಬ್ರಹ್ಮಣ್ಯಂ ಭಕ್ತವತ್ಸಲಂ ಸದಾ ಷಣ್ಮುಖಂ ದೇವಸೇನಾಪತಿಂ ಸ್ಕಂದಂ ಸುಬ್ರಹ್ಮಣ್ಯಂ ಭಕ್ತವತ್ಸಲಂ ವಂದೇ ಶಿವಾಜ್ಞಂ. ಶ್ಲೋಕ 4. ಕಾರ್ತಿಕೇಯಂ ದಯಾಸಾಗರಂ ಸ್ಕಂದಂ ಮಯೂರವಾಹನಂ ಜ್ಞಾನವಿಧಿಂ ವಂದೇ ಕಾರ್ತಿಕೇಯಂ ದಯಾಸಾಗರಂ ವಂದೇ ಶಿವಾಜ್ಞಂ. ಶ್ಲೋಕ 5. ಕುಮಾರಂ ಶಕ್ತಿಧರಂ ಸದಾ ಬಾಲಂ ಷಣ್ಮುಖಂ ಪಾರ್ವತೀಸುತಂ ವಂದೇ ಕುಮಾರಂ ಶಕ್ತಿಧರಂ ವಂದೇ ಶಿವಾಜ್ಞಂ. ಶ್ಲೋಕ 6. ಸ್ಕಂದಂ ವಂದೇ ಷಣ್ಮುಖಂ ಭಕ್ತವತ್ಸಲಂ ಜ್ಞಾನಶಕ್ತಿಧರಂ ಕಾರ್ತಿಕೇಯಂ ಸ್ಕಂದಂ ವಂದೇ ಷಣ್ಮುಖಂ ವಂದೇ ಶಿವಾಜ್ಞಂ. ಫಲಶ್ರುತಿ. ಸ್ಕಂದ ಸ್ತೋತ್ರಂ ಯಪ್ಪಟೇತ್ ನರಃ ವಾಂಛಿತಂ ಲಭತೆ ಸತ್ಯಂ ಶಾಂತೆ ಸ್ಕಂದಪುರಂ ವ್ರಜೇತ್. ಸ್ಕಂದ ಸ್ತೋತ್ರಂ ಯಪ್ಪಟೇ ನರ ವಾಂಛಿತಂ ಲಭತೆ ಸತ್ಯಂ ಶಾಂತೆ ಸ್ಕಂದಪುರಂ ವ್ರಜೇತ್. ಈ ಸ್ತೋತ್ರವನ್ನು ಭಕ್ತಿಯಿಂದ ಪಠಿಸಿದರೆ ಅವರು ಬಯಸಿದ ಫಲವನ್ನು ಪಡೆಯುತ್ತಾರೆ ಮತ್ತು ಶಾಂತಿಯನ್ನು ಹೊಂದುತ್ತಾರೆ ಅಂತ ಅರ್ಥ. ಇದನ್ನು ಹೇಳಿದವರು ಡಾಕ್ಟರ್ ಪಾರಂಪಳ್ಳಿ ಸುರೇಂದ್ರ ಉಪಾಧ್ಯಾಯರು. ನಮಸ್ಕಾರ.